Friends, welcome to my YouTube channel. I am Savana Pujari. Today I am discussing top 25 geography questions upcoming for PDO exams, railway, SSC. Okay, you can watch this video till last moment. ಮೊದಲನೇ ಪ್ರಶ್ನೆ, ದೇಶದ ಪ್ರಧಾನ ಟಂಕಶಾಲೆ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನಾಸಿಕ್. ಪ್ರಶ್ನೆ 2, ಮಾಲ್ಥಸ್ ಪ್ರಕಾರ ಜನಸಂಖ್ಯೆ ದ್ವಿಗುಣಗೊಳ್ಳುವುದು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿ 25 ವರ್ಷಗಳಿಗೊಮ್ಮೆ. ಪ್ರಶ್ನೆ 3, ನೀಲಿ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಮೀನುಗಾರಿಕೆ. ಪ್ರಶ್ನೆ 4, ಕಪ್ಪು ಕ್ರಾಂತಿ ಸಂಬಂಧಿಸಿರುವುದು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ತೈಲೋತ್ಪಾದನೆ. ಪ್ರಶ್ನೆ 5, ಇಂದ್ರಾವತಿ ಜಲವಿದ್ಯುತ್ ಯೋಜನೆ ಇರುವುದು ಎಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಸಿ ಒರಿಸ್ಸಾ. ಪ್ರಶ್ನೆ 16, ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ NH7. ಪ್ರಶ್ನೆ 7, ರೂರ್ಕೆಲಾ ಉಕ್ಕು ಕಾರ್ಖಾನೆಯನ್ನು ಯಾವ ದೇಶದ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ. ಪ್ರಶ್ನೆ 8, ಭಾರತವು ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ದೇಶದಲ್ಲಿದ್ದ ಪ್ರಮುಖ ಕೈಗಾರಿಕೆ ಎಂದರೆ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ ಗಿರಣಿ. ಪ್ರಶ್ನೆ 9, ಭಾರತದಲ್ಲಿ ಅತ್ಯಂತ ಹೆಚ್ಚು ಅನಕ್ಷರಸ್ಥರಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಬಿಹಾರ್. ಪ್ರಶ್ನೆ 10, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ಪ್ರಶ್ನೆ 11, ಕೆಳಗಿನವರಲ್ಲಿ ಯಾರ ಯೋಜನಾ ಆಯೋಗದ ಅಧ್ಯಕ್ಷರಾಗಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ನೀಲಂ ಸಂಜೀವ್ ರೆಡ್ಡಿ. ಪ್ರಶ್ನೆ 12, ರಷ್ಯಾದ ಸಹಕಾರದಿಂದ ನಿರ್ಮಿಸಿರುವ ಉಕ್ಕು ಕಾರ್ಖಾನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ದುರ್ಗಾಪುರ್. ಪ್ರಶ್ನೆ 13, ಭಾರತದಲ್ಲಿ ರೈಲು ಸಂಚಾರ ಯಾವಾಗ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 1853ರಲ್ಲಿ. ಪ್ರಶ್ನೆ 14, ಭಾರತದಲ್ಲಿ ಅತ್ಯಂತ ಹಳೆಯ ಭಾರೀ ಕೈಗಾರಿಕೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ ಗಿರಣಿ. ಪ್ರಶ್ನೆ 15, ಓಟಿಸ್ ಎಂಬುದು ಯಾವುದರ ತಯಾರಿಕಾ ಕಂಪನಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಲಿಫ್ಟ್ ಮತ್ತು ಎಲಿವೇಟರ್ಗಳು. ಪ್ರಶ್ನೆ 16, ಬ್ಲೂ ಡಾರ್ಟ್ ಎಂಬುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೊರಿಯರ್ ಕಂಪನಿ. ಪ್ರಶ್ನೆ 17, ಲಕ್ಷ್ಮೀನಿವಾಸ ಮಿತ್ತಲ್ ಅವರು ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಉಕ್ಕು. ಪ್ರಶ್ನೆ 18, ಭದ್ರಾವತಿಯಲ್ಲಿರುವ ವಿಸ್ಲಾ ಕಾರ್ಖಾನೆಯನ್ನು ಭಾರತೀಯ ಉಕ್ಕು ಪ್ರಾಧಿಕಾರವು ಯಾವಾಗ ವಹಿಸಿಕೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ 1989. ಪ್ರಶ್ನೆ 19, ತುಂಗಭದ್ರಾ ಯೋಜನೆಯಲ್ಲಿ ಪಾಲ್ಗೊಂಡಿರುವ ರಾಜ್ಯಗಳಾವವು? ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಮತ್ತು ಆಂಧ್ರಪ್ರದೇಶ. ಪ್ರಶ್ನೆ 20, ಭದ್ರಾವತಿಯಲ್ಲಿ ಕಾರ್ಖಾನೆಯು ಪ್ರಾರಂಭವಾದದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ 1923. ಪ್ರಶ್ನೆ 21, ಸಿಂದ್ರಿ, ಹಲ್ಡಿಯಾ ಮತ್ತು ಪಾರದ್ವೀಪಗಳು ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ ರಸಗೊಬ್ಬರ. ಪ್ರಶ್ನೆ 22, ಪ್ರಸಾರ ಭಾರತಿಯನ್ನು ಸ್ಥಾಪಿಸಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಎ 1987ರಲ್ಲಿ. ಪ್ರಶ್ನೆ 23, ಭಾರತದ ಆಹಾರ ನಿಗಮ FCI ಪ್ರಾರಂಭವಾದದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ
1965ರಲ್ಲಿ. ಪ್ರಶ್ನೆ 24. ಭಾರತದ ಅತಿ ಹಳೆಯ ಕಾರ್ಮಿಕ ಸಂಘಟನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಐಟಿಯುಸಿ. ಪ್ರಶ್ನೆ 25. ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಗಣತಿ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 1970-71ರಲ್ಲಿ. ಓಕೆ, ಥ್ಯಾಂಕ್ ಯು.